ಪರಮ ಪೂಜ್ಯ ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕಳೆದ 16 ವರ್ಷಗಳಿಂದ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಫಾರ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪರ್ಪಸ್ ವಿದ್ಯಾಭ್ಯಾಸಂಗ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿಯನ್ನು ಕೊಡಬೇಕೆನ್ನುವಂಥ ಹೋರಾಟವನ್ನು ಮಾಡಿದರು. ಕೂಡಲ ಸಂಗಮದಿಂದ 750 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು. ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಅಂತ್ಯ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರ ನೇತೃತ್ವದ ಸರ್ಕಾರ ಇತ್ತು. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದರು. ನಾನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಸಚಿವನಾಗಿದ್ದೆ. ಅವತ್ತಿನ ನಮ್ಮ ಸರ್ಕಾರ ಶ್ರೀಗಳ ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ಅಖಂಡ 750 ಕಿಲೋಮೀಟರ್ ಉದ್ದಕ್ಕೂ ಶ್ರೀಗಳಿಗೆ ಭದ್ರತೆಯನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಮಾತಾಡಬೇಡ್ರಿ ಅಂದಿನ ಗೃಹ ಸಚಿವರಾದಂಥ ಬೊಮ್ಮಾಯಿಯವರು ಒದಗಿಸಿದರು. ಅವತ್ತು ನಮ್ಮ ಪಕ್ಷದ ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ನಾನಿರ್ಬೋದು, ಅಂದಿನ ಸಚಿವರಾದಂಥ ಮುರುಗೇಶ್ ನಿರಾಣಿ ಇರ್ಬೋದು, ಸಿದ್ದು ಸೌದಿ ಇರ್ಬೋದು, ಎಲ್ಲರೂ ಕೂಡ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿವಿ. ನಾವು ನಮ್ಮ ಸರ್ಕಾರದ ವಿರುದ್ಧನೇ ಅದು ಹೋರಾಟ ಇದ್ದರೂ ಕೂಡ ಬಡ ಮಕ್ಕಳಿಗಾಗಿ ಮೀಸಲಾತಿ ಕೇಳ್ತಿರೋದ್ರ ಸಲುವಾಗಿ ನಾವು ಬೆಂಬಲವನ್ನು ಕೊಟ್ಟಿವಿ. ಅವತ್ತಿನ ಕಾಂಗ್ರೆಸ್ ಪಕ್ಷದ ಶಾಸಕ ಮಿತ್ರ ಯಾರು ಕಾಶಪ್ಪನವರು, ವಿಜಯ ಕಾಶಪ್ಪನವ್ರು ಇರ್ಬೋದು, ಇವತ್ತಿನ ಮಂತ್ರಿಗಳಾದಂಥ ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಸಾಕಷ್ಟು ಜನ ಕಾಂಗ್ರೆಸ್ನವರು ಕೂಡ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಒಂದು ಜನಪರವಾದಂಥ ಆಂದೋಲನ ಹೋರಾಟ ಆಯಿತು. ಅದರ ಪರಿಣಾಮವಾಗಿ 2D ಮತ್ತು 2C ಅನ್ನುವಂಥ ಮೀಸಲಾತಿಯನ್ನು ಕೊಡುವಂಥ ಪ್ರಯತ್ನವನ್ನು ಬಸವರಾಜ ಬೊಮ್ಮಾಯಿ ಅವರು ಶಾಶ್ವತ ಹಿಂದುಳಿದ ವರ್ಗವನ್ನು ಆಯೋಗಕ್ಕೆ ಅಧ್ಯಕ್ಷನಾಗಿ ನೇಮಕ ಮಾಡಿ 2D ಮತ್ತು 2C ಕೊಟ್ಟರು. ದುರ್ದೈವಶಾತ್ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಈ ಸರ್ಕಾರ ಇದುವರೆಗೂ ಆ ಸ್ಟೇಯನ್ನು ವೆಕೆಂಟ್ ಮಾಡಲಿಕ್ಕೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಅಷ್ಟರೊಳಗೆ ಚುನಾವಣೆ ಘೋಷಣೆಯಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಪಂಚಮಸಾಲಿಯ ಎಲ್ಲ ಶಾಸಕರು ನಮ್ಮ ಸರ್ಕಾರ ಬಂದರೆ 24 ತಾಸಿನೊಳಗಾಗಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಕೊಡಿಸ್ತೇವೆ ಅಂತೇಳಿ ಶಾಸಕ ಮಿತ್ರರಾದಂಥ ಕಾಶಪ್ಪನವ್ರು ಹೇಳಿದ್ದು ಇನ್ನೂ ತಮ್ಮ ಮಾಧ್ಯಮದ ಕ್ಲಿಪ್ಪಿಂಗ್ನಲ್ಲಿರ್ಬೋದು. ಆದರೆ ಯಾಕೋ ಏನೋ ಶ್ರೀಗಳಿಗೆ ಮತ್ತು ಕಾಶಪ್ಪನವ್ರಿಗೆ ವೈಮನಸ್ಸು ಉಂಟಾಗ್ಯದ. ಇದು ಸಮಾಜದ ವಿಷಯವಾಗಿದ್ದರಿಂದ ನಾವು ಇದನ್ನು ಪ್ರತಿಷ್ಠೆಗೆ ತೆಗೆದುಕೋಬಾರ್ದು. ಏನಾದರೂ ಶ್ರೀಗಳಿಂದ ನ್ಯೂನತೆ ಆಗಿದ್ರೆ, ಕಾಶಪ್ಪನವರಿಂದ ನ್ಯೂನತೆ ಆಗಿದ್ರೆ, ಸಮಾಜದಲ್ಲಿ ಶಾಸಕರಿಗಿಂತ ದೊಡ್ಡ ಹಿರಿಯರು ಸಾಕಷ್ಟಿದ್ದಾರೆ. ಕೂಡಿಕೊಂಡು ವಿದಿನ್ 4 ವಾಲ್ಸ್ ಸೆಟ್ರೇಟ್ ಮಾಡೋಣಂಥ ಮನವಿಯನ್ನು ನಾನು ಕಾಶಪ್ಪನವರಿಗೆ ಮಾಡ್ತೇನೆ. ತಪ್ಪಾಗಿರ್ಬೋದು ಯಾರಿಂದಾದರೂ. ಕೀಲು ಬೇಕಾದಷ್ಟು ದೊಡ್ಡದಿದ್ದರೂ ಕೀಲಿಕ್ಕೆ ಈಟ ಇರ್ತೈತಿ. ಸಮಸ್ಯೆ ಬೇಕಾದಷ್ಟು ದೊಡ್ಡದಿದ್ದರೂ ಸ್ವಲ್ಪ ತೆರೆದ ಮನಸ್ಸಿದ್ರೆ ಪರಿಹಾರಕ್ಕೆ ಸಾಧ್ಯತೆ ಇದ್ದೇ ಇರ್ತೈತಿ. JDS ಮತ್ತು BJP ಕೂಡಿ ಸರ್ಕಾರ ಮಾಡೇವಿ, ಅದಕ್ಕಿಂತ ಏನು ದೊಡ್ಡ ಸಮಸ್ಯೆ ಅಲ್ಲಲ್ಲ ಇದು. ಆ ಕಾರಣಕ್ಕಾಗಿ ನಾನು ಕಾಶಪ್ಪನವರಿಗೆ ಮನವಿ ಮಾಡ್ತೇನೆ, ತಾವು ಶಾಸಕರಿದ್ದೀರಿ, ಒಂದು ಹೆಜ್ಜೆಯನ್ನು ತೆಳಗೆ ಸರಿದು ಶ್ರೀಗಳ ಜೊತೆಗೆ ಮಾತನಾಡುವಂಥ ವಾತಾವರಣ ನಿರ್ಮಾಣ ಮಾಡಿದ್ರೆ ತಮ್ಮ ಹೆಸರು ಇನ್ನಷ್ಟು ಒಳ್ಳೆಯ ಕೀರ್ತಿಗೆ ಬರ್ತೈತೆ ಅನ್ನುವಂಥ ಮಾತನ್ನು ಹೇಳ್ತಾ, ದ್ವೇಷದಿಂದ ಕೀಲಿ ಹಾಕೋದು ಪಾಲಿ ಹಾಕೋದ್ರಿಂದ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಅವ್ರು ಹಠಕ್ಕೆ ಬಿದ್ದು ಅದನ್ನು ಮುಂದುವರಿಸಿದ್ರೆ, ಜಯ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಅಲ್ಲಿ ಜೀವದ ಭದ್ರತೆ ಕಾಡಿದ್ರೆ ಅಥವಾ ನೆಮ್ಮದಿಯ ಜೀವನ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಮೂಲ ಪೀಠ ಕೂಡಲ ಸಂಗಮ ಇಟ್ಟುಕೊಂಡು ಶ್ರೀಗಳು ಎಲ್ಲಿ ಹೇಳ್ತಾರೆ ಅಲ್ಲಿ ಸಮಾಜದ ಎಲ್ಲ ಹಿರಿಯರು ಕೂಡ ಮತ್ತೊಂದು ಶಾಖಾ ಮಠವನ್ನು ಕಟ್ಟಿಕೊಡ್ತಾರೆ. ನನಗೆ ಗೊತ್ತಿಲ್ಲ. ನನಗೇನು ಸ್ವಾಮಿಗಳ ಜೊತೆಗೆ ನೀನು ಸುಮಾರು 1 ತಾಸು ಕೂತಿದ್ದೆ. ನಾನು ಗದ್ದಿಗೌಡರು 1 ತಾಸು ಕೂತು ಮಾತಾಡೇವೆ. ಗದ್ದಿಗೌಡರು ಹೋಗಿಂದ ಶ್ರೀಗಳ ಜೊತೆಗೆ ನಾನು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಮಾತಾಡಿದ್ದೇನೆ. ನಾನು ಅವರಿಗೆ ಮನವಿ ಮಾಡಿದ್ದು, ಈಗ ಯಾವುದನ್ನು ತಲೆಗೆ ಹಚ್ಕೊಳ್ಳಾರ್ದನ ಆರೋಗ್ಯದ ಕಡೆ ಗಮನ ಕೊಡ್ರಿ, ಮಠಕ್ಕೆ ಹೋಗ್ರಿ, ಪ್ರಸಾದ ಪೂಜೆ ಮಾಡ್ಕೊಂಡು 2 ದಿವಸ ನೆಮ್ಮದಿಯಿಂದ ಇದ್ಕೊಂಡು ಮುಂದೆ ನಿಮ್ಮ ಕ್ರಿಯೆಯಲ್ಲಿ ನೀವು ತೊಡಕೋರಿ ಅಂತ ನಾನು ಅವರಿಗೆ ಮನವಿ ಮಾಡಿದ್ದೇನೆ. ನನ್ನ ಹತ್ರ ಮಾತನಾಡುವಂಥ ಸಂದರ್ಭದೊಳಗೆ ಯಾವುದೇ ಪ್ರಸ್ತಾವನೆ ನನ್ನ ಮುಂದೆ ಬಂದಿಲ್ಲ. ಪ್ರಸ್ತಾವನೆ ಖಂಡಿತವಾಗಿ ಬಂದಿಲ್ಲ. ಸರ್, ಟ್ರಸ್ಟ್ ಪರ್ಯಾಯ ಸ್ವಾಮೀಜಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಪರ್ಯಾಯ ಗುರುಗಳನ್ನು ತಂದೆ ತರ್ತೀವಿ ಅಂತ ಹೇಳಿದೆ ಟ್ರಸ್ಟ್. ನೋಡ್ರಿ, ಚಿತ್ರನಟ ರಾಜ್ಕುಮಾರ್ ಮಗ ಅಪ್ಪು ಏನು ಸ್ಥಾನಮಾನ ಇತ್ತು ಅವಾಗ. ಬಟ್ ಎಲ್ಲ ಯುವಕರ ಹೃದಯದೊಳಗೆ ಅದಾನಿಲ್ಲ, ನಾಡಿನ ಮೂಲೆಗಳು ಅದಾನಿಲ್ಲ.
ಸ್ಥಾನಮಾನ ಇತ್ತ? ಅವೇನು ಮುಖ್ಯಮಂತ್ರಿ ಇದ್ದ, ಪ್ರಧಾನಮಂತ್ರಿ ಇದ್ದ? ಹಾಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಕರ್ನಾಟಕದಲ್ಲಿರ್ತಕ್ಕಂಥ ಪಂಚಮಸಾಲಿಗಳ ಹೃದಯದಲ್ಲಿ ಅದಾರ. ಅವರಿಗೆ ಅದೇ ಆ ದೊಡ್ಡ ಸ್ಥರಿಕೆ ಏನು ಬೇಕಾಗಿಲ್ಲ. ನಮ್ಮನ್ನು ಯಾವತ್ತಿಗೂ ಕೇಳಿದ್ರು ನಿಮ್ಮ ಗುರುಗಳು ಯಾರಪ್ಪ ಅಂತ ಪಂಚಮಸಾಲಿ ಅವ್ರನ್ನ ಕೇಳಿದ್ರೆ ನಮ್ಮ ಗುರುಗಳು ಜಯ ಮೃತ್ಯುಂಜಯ ಸ್ವಾಮೀಜಿ ಅಂತ ಹೇಳ್ತೀವಿ. ಟ್ರಸ್ಟ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ? ಟ್ರಸ್ಟ್ ಅವಶ್ಯಕತೆ ಇಲ್ಲ ಸ್ವಾಮಿಗಳಿಗೆ? ಅವಶ್ಯಕತೆ ಇಲ್ಲ ಅಂತ ಹೇಳೋದು ತಪ್ಪಾಕೈತಿ. ಟ್ರಸ್ಟನ್ನು ಕೂಡ ತನ್ನ ಇತಿಮಿತಿಯೊಳಗೆ ಕಾರ್ಯವನ್ನು ಮಾಡಬೇಕಾಗೈತಿ. ಅಧಿಕಾರ ಐತೆ ಅಂದಾಕ್ಷಣಕ್ಕೆ, ನಾನು ಅಧ್ಯಕ್ಷದನೇ ಅಂದಾಕ್ಷಣಕ್ಕೆ ಈಗ ಬೇರೆ ಯಾವುದೋ ಸ್ವಾಮಿಗಳನ್ನು ತರ್ತೇವೆ ಅಂತ ಹೇಳ್ತಿರ್ಬೋದು. ಆ ಸ್ವಾಮೀಜಿ ಆಯುಷ್ಯ ಎಷ್ಟು? ಅವ್ನ ಎಕ್ಸ್ಪೈರಿ ಡೇಟ್ ಎಷ್ಟು? ಮಠದಿಂದ ಹೊರಗೆ ಹೋಗೋದು. ಮಠ ಕಟ್ಟಿ ಹೋರಾಟ ಮಾಡಿ ಯಡಿಯೂರಪ್ಪ ಸಾಹೇಬ್ರಿದ್ದಾಗ 1 ಕೋಟಿ ನಾನ ಕೊಡಿಸೇನೆ ನಮ್ಮ ಪಟ್ಟಕ್ಕೆ. ಸದಾನಂದ ಗೌಡರು ಕೂಡ 50 ಲಕ್ಷ ರೂಪಾಯಿ ನಾನ ಕೊಡಿಸೇನೆ. ಸನ್ಮಾನ್ಯ ಮುರುಗೇಶ್ ನಿರಾಣಿಯವರು ತಮ್ಮ ಸ್ವಂತ ರೊಕ್ಕ ಕೊಟ್ಟು ಮಠ ಕಟ್ಟ್ಯಾರ. ಕಾಶ್ಯಪ್ಪನವ್ರ ಕೊಡುಗೆ ಏನೈತೆ ಆ ಪೀಠಕ್ಕೆ? ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದಟ್ ಪೀಠ? ಸರ್ ಅದನ್ನ ಹೇಳ್ತಾರೆ. ಈಗ ಸ್ವಾಮೀಜಿಗಳು ಈಗ ಒಂದು ಪ್ರಚಾರ ತಗೋತಾ ಇದ್ದಾರೆ. ನಮ್ಮ ತಂದೆಯವ್ರ ಕಾಲದಿಂದನೂ ಟ್ರಸ್ಟ್ ಇದನ್ನಿತ್ತು, ಅವಾಗ ಸ್ಥಾಪನೆ ಮಾಡ್ತೀವಿ ನಾವು 2008 ಫೆಬ್ರವರಿ 9ಕ್ಕೆ ಅಂತ ಹೇಳ್ತಾರೆ. ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ನೋಡ್ರಿ, ಸುಮ್ಮನೆ ಅಧಿಕಾರ ಐತೆ ಅಂತೇಳಿ ಏನಾರ ನಾವು ಮಾತಾಡ್ತೇವೆ. ಮತ್ತು ಅವಾಗ ಇತ್ತಂದ್ರೆ 750 ಕಿಲೋಮೀಟರ್ ಪಾದಯಾತ್ರೆಯೊಳಗೆ ಕಾಶ್ಯಪ್ಪನವ್ರು ಯಾಕೆ ಭಾಗಿಯಾದ್ರೆ? ಯಾಕೆ ಸರ್ ಈಗ ಇಷ್ಟೆಲ್ಲ ಬೆಳವಣಿಗೆ? ಕಾರಣ ಏನು ಸರ್ ಇದಕ್ಕೆ? ಕಾರಣ ಏನು ಸರ್ ಇಷ್ಟೆಲ್ಲ ಬೆಳವಣಿಗೆ? ನಿಮ್ಮ ಸಚಿವ ಸ್ಥಾನ ಏನು ಬೇರೆ ಏನು ಪ್ಲಾನ್ ಐತೆ ಏನು ಸರ್ ಇದಕ್ಕೆ? ಬಹುತೇಕ ನೀವು ಹೇಳಿದ್ದೆ ಕರೆ ಇರ್ಬೇಕು. ನೀವು ಏನು ಪ್ಲಾನ್ ಸರ್ ಇದಕ್ಕೆ? ನೋಡ್ರಿ, ನಾನು ಇದರೊಳಗೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋಕ್ಕೆ ಸಿದ್ಧನಿಲ್ಲ. ಯಾವುದೇ ಮುಖ್ಯಮಂತ್ರಿಗಳು ಈ ರೀತಿ ಮಾಡಂತ ಯಾರಿಗೂ ಹೇಳೋದಿಲ್ಲ. ಆದರೆ ನಾವು ಏನೋ ಒಂದು ಆಸೆ ಇಟ್ಕೊಂಡವರು ವರಿಷ್ಠರನ್ನ ಮೆಚ್ಚನೆ ಮಾಡೋಕ್ಕೆ ಏನಾದರೂ ಒಂದು ಕ್ರಮವನ್ನು ಮಾಡ್ತಿರ್ತೇವೆ, ಏನಾದರೂ ಒಂದು ಚಟುವಟಿಕೆಯನ್ನು ನೋಡ್ರಿ ನಾ ಹೆಂಗೆ ಮಾಡೀನಿ, ನೋಡ್ರಿ ನಾ ಹಂಗೆ ಮಾಡೀನಿ ಅಂತ. ಅದನ್ನು ಅವ್ರ ಪಕ್ಷದ ಹೈಕಮಾಂಡ್ ಗುರುತಿಸಬೇಕು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಕರ್ನಾಟಕದ ಪ್ರಬಲ ಕೋಮಿನ ವಿರುದ್ಧ ಈ ರೀತಿ ನಡೆಯುವಂಥ ಕಿರುಕುಳಕ್ಕೆ ತಮ್ಮ ಶಾಸಕರಿಗೆ ಕರೆದು ಕಿವಿ ಮಾತನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಬೇಕಂತ ಮನವಿ ಮಾಡ್ತೀನಿ. ಧರ್ಮಸ್ಥಳ ವಿಚಾರವಾಗಿ ಸರ್ಕಾರ SIT ರಚನೆ ಮಾಡಿ